ಕುಂಭರಾಶಿ ಕುಂಭರಾಶಿಯವರ ಈ ಗುರು ಬದಲಾವಣೆಯ ಫಲಗಳು ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ನಿಮ್ಗೆ ಕುಂಭರಾಶಿಯವರಿಗೆ ಇಷ್ಟು ದಿನಗಳ ಕಾಲ 5ನೇ ಮನೆಯಲ್ಲಿ ಗುರುಗ್ರಹ ಇತ್ತು. 2ನೇ ಮನೆ ಅಧಿಪತಿಯಾಗಿ 5ನೇ ಮನೆಯಲ್ಲಿದ್ದ. ಇವಾಗ 6ನೇ ಮನೆಗೆ ಬಂದಿದ್ದಾನೆ ಗುರುಗ್ರಹ. 6ನೇ ಮನೆಗೆ ಬಂದಾಗ ಏನಪ್ಪಾ ಆಗುತ್ತೆ ಅಂದ್ರೆ, ನಿಮ್ಗೆ ಶತ್ರುಗಳಿಂದ ಜಯ ಸಿಗುತ್ತೆ. ಯಾರಿಗೂ ನಿಮ್ಗೆ ಕುಟುಂಬದವರು ಯಾರು ಶತ್ರುಗಳಾಗಿರ್ತಾರೆ, ಯಾರು ನಿಮ್ನ ದೂರ ತಳ್ಳಿರ್ತಾರೆ ಬೇಡ ಅಂತ, ಅವರೆಲ್ಲ ಹತ್ರ ಆಗೋಂತ ಟೈಮ್ ಬಂದಿರುತ್ತೆ ನಿಮ್ಗೆ ಕುಂಭರಾಶಿಯವರಿಗೆ. ಇನ್ನ ನಿಮ್ಗೆ 11ನೇ ಮನೆ ಅಧಿಪತಿನೂ 2ನೇ ಮನೆ ಅಧಿಪತಿನೂ 6ನೇ ಮನೆಗೆ ಹೋಗಿರ್ತಾನೆ. 6ನೇ ಮನೆಗೆ ಹೋಗಿರೋದ್ರಿಂದ ನಿಮ್ಗೆ ಅವರೆಲ್ಲ ಏನ್ ನಿಷ್ಠುರಗಳು ಆಗಿರ್ತಾರೋ ಅವರೆಲ್ಲ ಅವ್ರಾಗವ್ರೆ ತಂತಾನೆ ಸರಿಯಾಗ್ತಾ ಬರ್ತಾರೆ. ಆದ್ರೆ ಕೆಲ್ಸದಲ್ಲಿ ಏನಪ್ಪಾ ಆಗತ್ತೆ ಅಂತಂದ್ರೆ, ಕೆಲ್ಸದಲ್ಲಿ ನಿಮ್ ಗುರುದಶ ನಡೀತಾ ಇದ್ರೆ ಇವಾಗ ಕೆಲ್ಸ ಸಿಗುತ್ತೆ. ಕೆಲ್ಸದಲ್ಲಿ ಯಾವ್ದೇ ರೀತಿಯ ತೊಂದರೆ ಇರಲ್ಲ. ಆದ್ರೆ ನಿಮ್ಗೆ ಇಷ್ಟ ಆಗೋ ತರ ಇರಲ್ಲ ಅಲ್ಲಿ. ಯಾಕೆ ಅಂತಂದ್ರೆ, ನಿಮ್ಗೆ ಇಷ್ಟ ಆಗೋಂತ ಕೆಲ್ಸ ನಾನು ಇದನ್ ಬೇಕು ಅನ್ಕೊಂಡಿರ್ತೀನಿ, ಆದ್ರೆ ಇದ್ ಸಿಕ್ಲಿಲ್ಲ ನಮ್ಗೆ ಅಂತ ಅನ್ಕೊಂತೀರಾ. ಆದ್ರೆ ಇವಾಗ ಹೆಂಗಾಗತ್ತೆ ಅಂತಂದ್ರೆ, 6ನೇ ಮನೆಗೆ ಬಂದಿದ್ದು ಕೆಲ್ಸ ಸಿಗುವಂತದ್ದು. ಇಷ್ಟು ದಿವಸ ಏನ್ 5ನೇ ಮನೆಯಲ್ಲಿ ಇದ್ದು ಜಾಬ್ ಚೇಂಜ್ ಮಾಡಿ, ಈ ಜಾಬ್ ಬೇಡ ಅಂತ ಅನ್ಬಿಟ್ಟು ಬೇರೆ ಜಾಬ್ಗೆ ಚೇಂಜ್ ಮಾಡೋ ಅಂತ ಸಮಯ ಇವಾಗ ಕುಂಭರಾಶಿಯವರಿಗೆ. ಇಲ್ಲ ಆ ಜಾಬ್ ಅಲ್ಲೇ ನಿಮ್ಗೆ ಒಂದ್ ಬಡ್ತಿ ಸಿಗೋಂಥದ್ದು, ಒಂದೇನೋ ಒಂದು ನಿಮ್ಗೆ ಪ್ರಶಂಸೆ ಸಿಗೋಂಥದ್ದು ಕೆಲ್ಸದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರೋ ಅಂತದ್ದು ಇರುತ್ತೆ 6ನೇ ಮನೆಯಲ್ಲಿ. ಆದ್ರೆ ಮದ್ವೆ ಯಾರು ಆಗ್ಬೇಕು ಅಂತಿರ್ತೀರೋ ಅವ್ರಿಗೆ ಮದ್ವೆಗೆ ಶುಭ ಸಮಯ ಅಲ್ಲ ಇದೀಗ. ಮದ್ವೆ ಶುಭ ಕಾರ್ಯಕ್ಕೆ ಶುಭ ಸುದ್ದಿ ಅಲ್ಲ. ಯಾಕೆಂದ್ರೆ 2ನೇ ಮನೆ ಅಧಿಪತಿನೂ ಅವನೇ ಆಗಿ 6ನೇ ಮನೆಯಲ್ಲಿ ಕುತ್ಕೊಂಡಾಗ ಶುಭ ಕಾರ್ಯಗಳು ನಡೆಯೋದಿಲ್ಲ. ನಿಮ್ಗೆ ಕೆಲ್ಸದಲ್ಲಿ ಒಳ್ಳೆ ಕೆಲ್ಸ ಸಿಗುತ್ತೆ, ಒಳ್ಳೆ ಬಡ್ತಿ ಸಿಗುತ್ತೆ. ಇಲ್ಲ ಜಾಬ್ ಚೇಂಜ್ ಮಾಡಿರ್ತೀರಾ, ಯಾಕಂದ್ರೆ 5ನೇ ಮನೆಯಲ್ಲಿ ಇಷ್ಟು ದಿವಸ ಕೂತ್ಕೊಂಡಿದ್ದ ಚೇಂಜ್ ಮಾಡ್ಬೇಕು ಅಂತಿರ್ತಾರೆ. ಇವಾಗ ಚೇಂಜ್ ಮಾಡೋದಕ್ಕೆ ಸಮಯ ಚೆನ್ನಾಗಿದೆ. ಆದ್ರೆ ನಿಮ್ ಮದ್ವೆ ಆಗೋದಿಕ್ಕೆ ಟೈಮ್ ಅಷ್ಟು ಚೆನ್ನಾಗಿರಲ್ಲ. ಗುರುದಶ ಗುರುಭುಕ್ತಿನೇ ಏನಾದ್ರು ನಡೀತಾ ಇದ್ರೆ ನಿಮ್ಗೆ ಮದ್ವೆ ಆಗೋದ ಯೋಗ ಸ್ವಲ್ಪ ಕಮ್ಮಿ ಇರುತ್ತೆ. ಅದ್ರಲ್ಲಿ ದಶಾಭುಕ್ತಿಗಳೇನಾದ್ರು ಬೇರೆ ದಶಾಭುಕ್ತಿಗಳೇನಾದ್ರು ನಡೀತಾ ಇತ್ತು ಅಂದ್ರೆ ಮದ್ವೆಗಳಲ್ಲಿ ಯಾವ್ದೇ ರೀತಿಯ ಅಡಚಣೆ ಇರಲ್ಲ. ಆದ್ರೆ ಗುರು ಭುಕ್ತಿ ಅಂತರ್ಭುಕ್ತಿ ದಶನಲ್ಲಿ ನೀವು ನೋಡಕ್ ಏನೋ ಒಂದು ಹುಡುಗಿನ ನೋಡಕ್ ಹೋದ್ರು ಕೂಡ ಅದು ಒಳ್ಳೆ ಇದಿರಲ್ಲ ಅಂತಾನೆ ಹೇಳ್ಬೋದು. ಹಣಕಾಸು ಚೆನ್ನಾಗ್ ಬರ್ತಾ ಇರುತ್ತೆ. ಯಾಕೆಂದ್ರೆ ನಿಮ್ಗೆ 2ನೇ ಮನೆಯನ್ನ ನೋಡ್ತಾ ಇರ್ತಾನೆ ಗುರುಗ್ರಹ. 2ನೇ ಮನೆಯನ್ನ ನೋಡ್ತಾ ಇರೋದ್ರಿಂದ ವೃತ್ತಿಯಿಂದ ಹಣಕಾಸು ಚೆನ್ನಾಗ್ ಬರ್ತಾ ಇರುತ್ತೆ ನಿಮ್ಗೆ. ಆದ್ರೆ ನೀವು ದುಡ್ಡು ಇನ್ವೆಸ್ಟ್ ಮಾಡಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ ಅದ್ರಲ್ಲಿ ಲಾಸ್ ಮಾಡ್ಕೊಂತೀರಾ. ಬಿಸ್ನೆಸ್ ಮಾಡಕ್ಕಾಗಲ್ಲ. ಒಂದು ಕೆಲ್ಸಕ್ ಸೇರ್ಕೊಂಡು ಅಲ್ಲಿ ನೀವು ಕೆಲ್ಸದಲ್ಲಿ ಏಳ್ಗೆನ ಕಾಣುವಂಥದ್ದು ಇದು ನಿಮ್ಗೆ ಕುಂಭರಾಶಿಯವರಿಗೆ ಇದಾಗಿರುತ್ತೆ. ಅದ್ರಲ್ಲಿ ನಿಮ್ಗೆ ರಾಶಿಯಲ್ಲೇ ರಾಹು ಗ್ರಹ ಇರೋದ್ರಿಂದ ಸ್ವಲ್ಪ ಏಕಪ್ಪ ಇರುತ್ತೆ ಅಂತಂದ್ರೆ, ಒಂಥರ 2ನೇ ಮನೆ ಲಗ್ನಾಧಿಪತಿ ಬಂದು ನಿಮ್ಗೆ 2ನೇ ಮನೆಯಲ್ಲಿ ಒಂಥರ ಮಂದ, ಅಂದ್ರೆ ನಿಧಾನ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಶೀಘ್ರವಾಗಿ ಮಾಡಲ್ಲ ನೀವು. ಸ್ವಲ್ಪ ತುಂಬಾ ನಿಧಾನ ಮಾಡ್ತಾ ಇರ್ತೀರಾ. ಆದ್ರೆ ಇವಾಗ ಗುರುಗ್ರಹ ಬಂದು ನಿಮ್ಗೆ 2ನೇ ಮನೆಯಲ್ಲಿ ಬೀಳೋದ್ರಿಂದ ಇವಾಗ ಕೆಲ್ಸದಲ್ಲಿ ಸ್ವಲ್ಪ ಸ್ಪೀಡ್ ಬರುತ್ತೆ. ಇವಾಗ ನೀವು ಬೇಗ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಅಂತಾನೆ ಹೇಳ್ಬೋದು. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಕುಂಭರಾಶಿಯವರು ಆದಷ್ಟು ರಾಹುಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಮತ್ತೆ ಗುರುಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಗುರುಗ್ರಹನ ಯಾರಿಗಾದ್ರೂ ಒಂದ್ ಮನೆಯಲ್ಲಿ ಒಂದು ಕಡ್ಲೆಬೇಳೆಯಲ್ಲಿ ಪಾಯಸ ಮಾಡಿ ತಗೊಂಡೋಗ್ ಕೊಡೋಂಥದ್ದು, ಒಂದ್ ದೇವ್ರಿಗೆ ನೈವೇದ್ಯ ಇಡೋ ಅಂತದ್ದು, ಒಂದು ಮನೇಲಿ ಕುಟುಂಬದಲ್ಲಿ ಏನಾದ್ರು ಫಂಕ್ಷನ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಆದಷ್ಟು ಯಥೇಚ್ಛವಾಗಿ ಕಡ್ಲೆಕಾಳನ್ನ ಮಾಡಿ ಯೂಸ್ ಮಾಡಿ ಅದನ್ನ ಕೊಡೋಂಥದ್ದು. ಈ ತರ ಮಾಡ್ತಾ ಬಂದ್ರೆ ನಿಮ್ಗೆ ಗುರುಗ್ರಹದ ಏನೇ ಇದ್ರು ಅದ್ ಸ್ವಲ್ಪ ಸರಿ ಹೋಗ್ತಾ ಬರುತ್ತೆ. ಇದಿಷ್ಟು ಒಂದು ಕುಂಭರಾಶಿಯವರ ಗುರು ಬದಲಾವಣೆಯ ಫಲಗಳು.